ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ರಥಸಪ್ತಮಿಯ ದಿನ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ. ಗೊತ್ತಲ್ಲ ಅದು ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಅಂತಲ್ಲ. ನೋಡಿ, ಕೋಟ್ಯಾಧಿಪತಿಗಳಾಗಬೇಕು. ಭಾಳಷ್ಟು ಜನ ಏನಕ್ಕೆ ದುಡಿತಾರೆ? ಮಿಡಲ್ ಕ್ಲಾಸ್ ಜೀವನ ಸಾಕಾ? ಇಲ್ಲ. ನೀವು 1 ಲಕ್ಷ ದುಡಿತಾ ಇದ್ದರೆ ನೀವು 10 ಲಕ್ಷ ದುಡಿಯೋಕ್ಕೆ ಯೋಚನೆ ಮಾಡಿ. 10 ಲಕ್ಷ ಬಂದು 1 ಕೋಟಿ ದುಡಿಬೇಕು. 1 ಕೋಟಿ ದುಡಿತಾ ಇದ್ದರೆ 10 ಕೋಟಿ ದುಡಿಯೋಕ್ಕೆ ಯೋಚನೆ ಮಾಡಿ. ಆವಾಗಲೇ ಮನುಷ್ಯನ ಬಡವರಾಗೇ ಹುಟ್ಟಿ, ಬಡವರಾಗೇ ಬೆಳೆದು, ಬಡವರಾಗೆ ಸಾಯ್ಬೇಕಾ? ಇಲ್ಲ, ಬಡವರಾಗಿ ಹುಟ್ಟಿ ಶ್ರೀಮಂತರಾಗಿ ಬೆಳೆದು ಶ್ರೀಮಂತರಾಗೆ ಸಾಯಿರಿ ಅಲ್ವಾ? ನೋಡಿ, ತಿನ್ನೋಕ್ಕೆ ಒಂದು ಹಾಡಿದೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಎಷ್ಟು ಚೆನ್ನಾಗಿದೆ ಅಂದರೆ ವಿಷ್ಣುವರ್ಧನ. ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಎಷ್ಟು ಚೆನ್ನಾಗಿದೆ ಅದು. ಆದರೆ ಇದು ತುತ್ತುವನ್ನು ಸಾಕು ಭಗವಂತ ಕೊಡ್ತಾನೆ. ಎಲ್ಲ ಒಂದು ಪಶು ಪಕ್ಷಿ ಪ್ರಾಣಿ ಒಂದು ಜಂತುಗಳಿಗೂ ಕೂಡ ಭಗವಂತ ಊಟ ಕೊಡ್ತಾನೆ. ಗೊತ್ತಲ್ಲ, ಭಗವಂತ ಎಲ್ಲ ಪ್ರಾಣಿ ಪಕ್ಷಿ ಜಂತುಗಳಿಗೆ ಹೇಳೋದು ಒಂದೇ 2 ಕೆಲಸ. ಹುಟ್ಸೋದು ನನ್ನ ಕೆಲಸ ಭಗವಂತ ಹೇಳ್ತಾನೆ. ಹುಟ್ಟಿಸಿ ಏನು ಮಾಡ್ತಾನೆ ಅಂತಂದರೆ, ಹುಟ್ಸೋದು ನನ್ನ ಕೆಲಸ, ನೀನು ಆಹಾರ ಸಂಪಾದನೆ ಮಾಡು. ಅದನ್ನು ಕೂಡ ಅಲ್ಲಲ್ಲಿ ಇಟ್ಟಿರ್ತೀನಿ. ಪ್ರಾಣಿಗಳಿಗೆ, ಮನುಷ್ಯನಿಗೆ ಹೇಳ್ತಾರೆ ದುಡ್ಕೊಂಡು ತಿನ್ನು, ಪ್ರಾಣಿಗಳಿಗೆ ಏನಂತ ಹುಡ್ಕೊಂಡು ತಿನ್ನು ಅಂತ. ಏನು ಹೇಳಿ, ಮನುಷ್ಯನಿಗೆ ದುಡ್ಕೊಂಡು ತಿನ್ನಬೇಕು, ಪ್ರಾಣಿಗಳಿಗೆ ಹುಡ್ಕೊಂಡು ತಿನ್ನು. ಎಲ್ಲೆಲ್ಲ ಇರ್ತವೆ. ಈಗ ಒಂದು ಆನೆ ಕೀಲಿರುತ್ತೆ, ಹೋಗ್ಬೇಕು, ಹುಡ್ಕೊಳ್ಳುತ್ತೆ, ತಿನ್ನುತ್ತೆ. ಆನೆ ಸೊಪ್ಪು ಅಂತ ಬೆಳೆದು ಬಿಡುತ್ತೆ, ಅದನ್ನು ತಿನ್ನುತ್ತೆ. ಗೊತ್ತಲ್ಲ. ಮತ್ತು ಇನ್ನೊಂದೇನಾದ ಪ್ರಾಣಿಗಳು ಕೂಡ ದುಡಿತವೆ. ಹೆಂಗೆ ಗೊತ್ತಾ ದುಡಿಯೋದು? ಒಂದು ಹುಲಿ ಒಂದು ಜಿಂಕೆಯನ್ನು ಬೇಟೆಯಾಡುತ್ತೆ. ಅದು ದುಡ್ದಂಗೆ ತಾನೆ, ಅದಕ್ಕೆ ಶ್ರಮ ಪಡುತ್ತೆ ತಾನೆ, ಹೊಂಚಾಕುತ್ತೆ, ಪ್ಲ್ಯಾನ್ ಮಾಡುತ್ತೆ. ಮನುಷ್ಯ ಯಾವ ರೀತಿ ಬಿಸ್ನೆಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾನೋ ಅದೇ ರೀತಿ ಅದು ಪ್ಲ್ಯಾನ್ ಮಾಡ್ತವೆ ಅಂತಲ್ಲ. ಪ್ಲ್ಯಾನ್ ಮಾಡಿ ನೋಡಿ ಕರೆಕ್ಟಾಗಿ ಹಿಡಿದು ಓಡುತ್ತೆ 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 ಪುಟ್ಟಂತ ಹಿಡಿತೆ. ಅದು ಕೂಡ ದುಡಿಯುತ್ತೆ, ಅದು ಕೂಡ ಶ್ರಮ ಪಡುತ್ತೆ. ಗೊತ್ತಲ್ಲ. ಹಾಗಾಗಿ ಅದು ಕೂಡ ದುಡಿತವೆ. ಹುಡ್ಸೋದು ನನ್ನ ಕೆಲಸ, ನೀನು ಆಹಾರ ಸಂಪಾದನೆ ಮಾಡು. 2ನೇ ಕೆಲಸ ಏನು ಗೊತ್ತಾ? ಸಂತಾನೋತ್ಪತ್ತಿ ಮಾಡು. ಮತ್ತು ಸಾಯೋದು ನನ್ನ ಕೆಲಸ, ನಾನು ಸಾಯಿಸ್ತೀನಿ ಹೆಂಗೋ, ಅದು ನನ್ನ ಕೆಲಸ, ನೀನು ತಲೆ ಕೆಡಿಸ್ಕೊಬೇಡ ಮಾಡ. 2 ಕೆಲಸ ಹೇಳೋದು. ಗೊತ್ತಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಮಕ್ಕಳಾಗದಿದ್ದರೆ ಮೋಕ್ಷವಿಲ್ಲ ಅಂತ. ಅಂದರೆ ದೇವರು ಹೇಳಿರೋಂಥ ಕೆಲಸ ಮಾಡಿಲ್ಲ ಅಂತ. ಗೊತ್ತಲ್ಲ. ಹಾಗಾಗಿ ಮಕ್ಕಳು ಆಗಬೇಕು ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋದು ಏನಕ್ಕೆ? ಸಂಸಾರವನ್ನು ಮಾಡೋದಕ್ಕೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ. ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ, 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ. ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿ ಅದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ, ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡೋದು ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರು ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಇದನ್ನ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡು ಮತ್ತು ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ.
ಈ ಸಪ್ರೇಟಾಗಿ ತೊಗೋತೀನಿ 2000 3,000 ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮದುವೆ ಆದ ತಕ್ಷಣ ಕೆಲ ಜನಕ್ಕೆ ಮಕ್ಕಳಾಗಲ್ಲ, ತಪ್ಪು ಏನು ಮಾಡೋಕ್ಕಾಗಲ್ಲ, ಅದು ದೇಹ ಪ್ರಕೃತಿ ಏನೋ ಒಂದಿರುತ್ತೆ, ದೈವ ರಹಸ್ಯ. ಇಲ್ಲ ಅಂತಂದರೆ ಮಕ್ಕಳು ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ. ಇಡೀ ಪ್ರಪಂಚನೇ ಮಕ್ಕಳು ಮದುವೆ ಆದ ತಕ್ಷಣ ಮಕ್ಕಳ ಮಕ್ಕ ನೋಡುತ್ತೆ ಆ ರೀತಿ. ಹಾಗಾಗಿ ನೀವು ಏನು ಅಂತಂದರೆ ಆಹಾರ ಸಂಪಾದನೆ ಮಾಡಿ, ಜೊತೆಗೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಮೇಯ್ನಾಗಿ ಅಂತ ಕೋಟ್ಯಾಧಿಪತಿಗಳಾಗಬೇಕು. ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಸರಿ. ನೀವು ಕೋಟ್ಯಾಧಿಪತಿಗಳಾಗಲಿಲ್ಲ ಅಂತಂದರೆ ನೀವು ಮಿಡಲ್ ಕ್ಲಾಸು, ನಿಮ್ಮ ಮಕ್ಕಳೂ ಕೂಡ ಹಂಗೆ ಬಡವರಾಗಿ ಅಥವಾ ಮಿಡಲ್ ಕ್ಲಾಸ್ ಆಗಿ ಇರ್ತಾರೆ. ನೀವು ಕೋಟಿ ದುಡಿತು ಅಂತಂದರೆ ಅವಕ್ಕೂ ಒಂದು ಪ್ರೇರೇಪಣೆ ಬರುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ, ಕೋಟ್ಯಾಧಿಪತಿ ಅವನೇನೋ ಅರ್ಪ ಮಾಡಿದ್ದ, ಶ್ರೀಮಂತರು ಮಕ್ಕಳು ಬಡವರಾಗ್ಬಿಡ್ತಾರೆ. ಅವ್ರಿಗೆ ಅಪ್ಪ 10 ಕೋಟಿ ಮಾಡಿದ 100 ಕೋಟಿ ಮಾಡಬೇಕು ಅಂತ ಛಲ ಬರುತ್ತೆ ಅವ್ರಿಗೆ. ಯಾಕಂದ್ರೆ ಅದು ಜೀನ್ಸಲ್ಲೇ ಬರುತ್ತೆ. ಹೇಳ್ತಾರೆ ಅಪ್ಪ ಅಮ್ಮ ಎಲ್ಲರೂ ಹೇಳ್ತಾರೆ, ನೋಡೋ ನಿಮ್ಮ ಅಪ್ಪ ಎಷ್ಟು ಸಂಪಾದನೆ ಮಾಡುತ್ತೆ, ನೀನೇನು ಇಲ್ಲ ವೇಸ್ಟು, ಡಬಲ್ ಮಾಡ್ಕೊಳ್ತಾ ಹೋಗಬೇಕು, ಗೊತ್ತಾಯ್ತಲ್ಲ. ಹಾಗಾಗಿ ಎಷ್ಟೊಂದು ಜನ ಈಗ ಅಂಬಾನಿ ಅವ್ರಿಗೆಲ್ಲ ಏನು ಗೊತ್ತಾ, ಅವ್ರು 10-100 ತಲೆಮಾರು ತಿಂದರೂ ಕೂಡ ಅವ್ರಿಗೆ ಕರಗಲ್ಲ. ಆದರೂ ಕೂಡ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು ಸೂಟ್ ಹಾಕ್ಕೊಂಡು ಅವರು ಕೆಲಸಕ್ಕೆ ಹೋಗ್ತಾರೆ, ಮೀಟಿಂಗ್ಗಳು ಮಾಡಿಕೊಂಡು ಕಂಪ್ನಿಗಳು ಮೀಟ್ ಮಾಡ್ಕೊಂಡು. ಯಾಕೆ ಅಂದರೆ ಕೆಲಸ ಅನ್ನೋದು ಒಂದು ನೆಶೆ ಅಂತ. ಅವ್ರು ಬೇಕಾಗಿಲ್ಲ, ಇವತ್ತೇ ಅವ್ರು ರಿಟೈರ್ಡ್ ಆಯಿತು ಅಂತಂದರೂ ಕೂಡ, ಇವತ್ತೇ ಮುಚ್ಕೊಂಡು ಹೋಯ್ತು ಅಂತಂದ್ರು ಅವ್ರು ಕೋಟ್ಯಾಧೀಶ್ವರ ಅವ್ರಿಗೆ ಎಲ್ಲದಕ್ಕೂ ಸಿಗುತ್ತೆ. ಆದರೂ ಕೂಡ ಬಿಸ್ನೆಸ್ ಮಾಡಿ, ಯಾಕೆ ನಂಬರ್ 1 ಸ್ಥಾನದಲ್ಲೇ ಇರಬೇಕು, ದುಡಿತಾನೇ ಇರಬೇಕು. ಅಂದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಅಂಬಾನಿ ಕೆಲಸಕ್ಕೆ ಹೋಗಿಲ್ಲ ಅಂತಂದ್ರೆ ಕೋಟ್ಯಾಂತರ ಜನ ಸಫರ್ ಆಗಿಬಿಡ್ತಾರೆ, ಕೆಲಸ ಹೊರಟೋಗ್ಬಿಡ್ತದೆ. ಆ ಒಂದು ಬಿಸ್ನೆಸ್ ಮೇಲೆ ಇನ್ನಷ್ಟು ಬಿಸ್ನೆಸ್ಗಳು ಅವಲಂಬಿತವಾಗಿರ್ತದೆ. ಮತ್ತು ಶೇರ್ ಮಾರ್ಕೆಟಲ್ಲಿ ಹೆಂಗೆ ವಿಚಿತ್ರ ಆಗ್ಬಿಡ್ತದೆ, ಏನೇನೋ ಆಗ್ಬಿಡ್ತದೆ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಅಂಥವ್ರಿಗೆ ಕೆಲವೊಂದಾರು ಜನಕ್ಕೆ ಶ್ರೀಮಂತರಾಗಿ ಇರ್ತಾರೆ. ಹೌದು, ಶ್ರೀಮಂತ ಬಡವ ಏನಕ್ಕಾಗಬೇಕು, ಶ್ರೀಮಂತನೇ ಆಗಬೇಕು. ಯಾಕಂದರೆ 100 ಜನಕ್ಕೆ ಅವನು ಕೆಲಸ ಕೊಡಬೇಕು, 100 ಜನ ಊಟ ಮಾಡಬೇಕು. ಶ್ರೀಮಂತ ಬಡವನಾಗ್ಬಿಟ್ರೆ 100 ಜನಕ್ಕೂ ಕೆಲಸ ಕೊಡಲ್ಲ, 10 ಜನಕ್ಕೂ ಕೊಡಲ್ಲ, ಅವನು ಊಟ ಮಾಡಲ್ಲ. ಅದಕ್ಕೆ ಶ್ರೀಮಂತರಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು 100 ಜನಕ್ಕೆ ಆಹಾರವನ್ನು ಕೊಡಬೇಕು, ಜೀವನ ಮಾಡಬೇಕು, 100 ಕುಟುಂಬಗಳು ಬದುಕಬೇಕು. ಅದಕ್ಕೋಸ್ಕರ ನಾವು ಶ್ರೀಮಂತರಾಗಲೇಬೇಕು. ನಮ್ಮ ಹೆಸರಲ್ಲಿ ಒಂದು ಕೋಟ್ಯಾಧಿಪತಿ ಆದರೆ ಒಂದಷ್ಟು ಜನ ಊಟ ಮಾಡ್ತಾರೆ ನಾವು, ಹೌದಲ್ವಾ. ಹಾಗಾಗಿ ಅದು ಆಗಬೇಕು. ಅದಕ್ಕೆ ನೀವೇನು ಮಾಡಬೇಕು, ಕೋಟ್ಯಾಧಿಪತಿಗಳಾಗಬೇಕು ಅಂತಂದರೆ ನೀವು ಏನಿಲ್ಲ, ಸಿಂಪಲ್ಲಾಗಿ ಆ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಆ ಅಷ್ಟಲಕ್ಷ್ಮಿ ಯಂತ್ರದ ಕೆಳಗಡೆ ಚಿನ್ನದ ಬಣ್ಣದ 5 ರೂಪಾಯಿ ಕಾಯಿನನ್ನು 6 ಇಟ್ಬಿಟ್ಟು, ಗೊತ್ತಲ್ಲ, ಇದು ಹಿತ್ತಾಳೆ ತಟ್ಟೆಲ್ಲೇ ಇಡಬೇಕು ನೀವು. ಹಿತ್ತಾಳೆ ತಟ್ಟೆ ಮೇಲೆ 5 ರೂಪಾಯಿ ಕಾಯಿನ್ನು 6, ಅದರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಬಿಟ್ಟು ಸಂಕಲ್ಪ ಮಾಡಿ. ಎಷ್ಟು ಗಂಟೆಗೆ ನೀವು ಬೆಳಗಿನ ಜಾವ ಎಳೆ ಬಿಸಿಲಲ್ಲಿ ಇದ್ದು ಅದನ್ನು ನೀವೇನು ಮಾಡಬೇಕು, ಅದನ್ನು ತೆಗೆದುಕೊಂಡು ಹೋಗಿ ತಟ್ಟೆ ಸಮೇತ ಸೂರ್ಯನಿಗೆ ಒಡ್ಡಬೇಕು. ಹಿಂಗೆ ಆ ಸೂರ್ಯನ ಒಂದು ಕಿರಣ ಅದಕ್ಕೆ ಬೀಳಿದಾಗ ಆ ಯಂತ್ರ 10ರಷ್ಟು ಪವರ್ ಆಗಿಬಿಡ್ತದೆ, ಎನರ್ಜೈಸ್ ಆಗುತ್ತೆ. ಆ ಒಂದು ಸೂರ್ಯನ ಒಂದು ಕಿರಣಗಳು ನಮ್ಮ ಮೇಲೆ ಬಿದ್ದು ಗೊತ್ತಲ್ಲ, ನಮಗೆ ಬುದ್ಧಿ, ಜ್ಞಾನ, ತಿಳುವಳಿಕೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಅಂಥ ಒಂದು ಅದ್ಭುತವಾದಂತಹ ಒಂದು ತಂತ್ರ, ಅದನ್ನು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದೇನು ಹೇಳಿ, ಅಷ್ಟಲಕ್ಷ್ಮಿ ಯಂತ್ರ ಜೊತೆಗೆ ಇನ್ನೊಂದು 5 ರೂಪಾಯಿ ಕಾಯಿನ ಅಷ್ಟೇ. ಬಟ್ ಒಂದು ಹಿತ್ತಾಳೆದು, ತಾಮ್ರ ಅಥವಾ ಹಿತ್ತಾಳೆ ಎರಡೂ ಕೂಡ ಒಳ್ಳೆಯದು. ಈ ತಾಮ್ರ ತಗೊಳ್ಳಿ ಇನ್ನೂ ಒಳ್ಳೆಯದು, ಹಿತ್ತಾಳೆ ತಟ್ಟೆ ಅದು ಒಳ್ಳೆಯದು, ತೊಂದರೆ ಇಲ್ಲ. ಗೋಲ್ಡು ಅಥವಾ ತಾಮ್ರ, ಅದರ ಮೇಲೆ 5 ರೂಪಾಯಿ ಕಾಯಿನ ಸೂಪರಾಗುತ್ತೆ. ನೀವು ಮುಂದಿನ ವರ್ಷ ಇಷ್ಟದಲ್ಲಿ ನಂಬಿಕೆ ಶ್ರದ್ಧೆಯಿಂದ ಇದನ್ನು ಮಾಡಿ. ನೀವು ಕೋಟ್ಯಾಧಿಪತಿಗಳಾಗಿಲ್ಲ ಅಂತಂದರೆ ಕೇಳಿ, ತುಂಬ ಜನ ಆಗಿದ್ದಾರೆ, ತುಂಬ ಜನ. ನಾನು ಭೇಟಿ ಮಾಡ್ತು ಅಂತಂದರೆ ಸುಮಾರು ಒಂದು 20-30 ಜನದ ಕೋಟ್ಯಾಧಿಪತಿಗಳ ಲಿಸ್ಟ್ ಕೊಡ್ತೀನಿ. ಅವ್ರಿಗೆ ಫೋನ್ ಮಾಡಿ ನೀವು ಕೇಳ್ಬೋದು, ಗೊತ್ತಲ್ಲ ಹೆಂಗಾಯಿತು ಅಂತ. ನಾನು ಇನ್ನೂ ಜಾಸ್ತಿ ಜನದ ಕೊಡ್ತೀನಿ. ಕೆಲವು ಜನ ಲೇಡೀಸ್ ಇದೆ, ಅವ್ರ ಫೋನ್ ನಂಬರ್ ಕೊಡೋಕ್ಕಾಗಲ್ಲ, ನಾನು ಕೊಡ್ತೀನಿ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ವಿಚಾರ.
ಮತ್ತು ಯಾರ್ಯಾರು ಕೋಟ್ಯಾಧಿಪತಿಗಳಾಗಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ. ಗೊತ್ತಲ್ಲ, ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.